ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ
ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ಗೆ ಕೊಲೆ ಆರೋಪಿ ದರ್ಶನ್ ಡಿ ಗ್ಯಾಂಗ್ ಹಾಜರು ಆಗಲಿಕ್ಕಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ. ಪ್ರತಿ ತಿಂಗಳು ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಈ ಡಿ ಗ್ಯಾಂಗ್ ಹಾಜರಾಗಲಿಕ್ಕಿದೆ. 11 ಗಂಟೆ ಬಳಿಕ ಕೋರ್ಟ್ ಮುಂದೆ ಆರೋಪಿ ದರ್ಶನ್, ಆರೋಪಿ ಪವಿತ್ರ ಗೌಡ ಸೇರಿದಂತೆ ಈ ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಹಾಜರಾಗಲಿಕ್ಕಿದ್ದಾರೆ.